ಇನ್ನು ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಇದನ್ನ ತಣ್ಣಗಾಗಿಸುವಂತ ಸಂದರ್ಭ ಬಂದೊದಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಶಮನಗೊಳಿಸುವಂತ ಕೆಲಸಗಳಾಗುತ್ತಾ. ಈಗ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಕೂಡ ಭೇಟಿ ಮಾಡಿದ್ದಾರೆ ವಿಜೇಂದ್ರ ಬಣ. ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿಯಾಗಿರುವಂತಹ ವಿಜೇಂದ್ರ ಬಣ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಲಕ್ಷ್ಮೀನಾರಾಯಣ ಸೇರಿದಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಭೇಟಿ ಮಾಡಿ ರಾಜ್ಯ ಉಸ್ತುವಾರಿಯ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವರಿಷ್ಠರ ಭೇಟಿಗೆ ಅವಕಾಶ ನೀಡುವಂತೆ ನಾಯಕರು ಮನವಿಯನ್ನು ಕೂಡ ಮಾಡಿದ್ದಾರೆ. ದೆಹಲಿಗೆ ಬರ್ತೀವಿ, ಒಂದು ಅನುಮತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಯಡಿಯೂರಪ್ಪ ಅವರನ್ನ ಕೆಲ ನಾಯಕರು ಭೇಟಿ ಮಾಡಿದ್ರು, ಅಲ್ಲಿ ಏನು ಚರ್ಚೆ ಆಯಿತು? ಜೊತೆಗೆ ರಾಧಾ ಮೋಹನ್ ದಾಸ್ ಅವರನ್ನ ವಿಜೇಂದ್ರ ಬಣ ಭೇಟಿಯಾಗಿದೆ, ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಸುರೇಶ್? ನಾಗೇಂದ್ರ ಬಾಬು, ಇವತ್ತು ನಡೀತಿರ್ತಕ್ಕಂಥ ಕೋರ್ ಕಮಿಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಕಡೆ ಅಧಿವೇಶನದ ದೃಷ್ಟಿಯಲ್ಲಿ ನಡೀತಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷ ಏನಿತ್ತು, ಈ ಆಂತರಿಕ ಸಂಘರ್ಷ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ರಾಜಿ ಸಂಧಾನದ ಹಂತದವರೆಗೂ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಒಂದು ರೀತಿ ಶಿಸ್ತು ಕ್ರಮದವರೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇವತ್ತು ರಾಧಾ ಮೋಹನ್ ದಾಸ್ ಮೂಲಕ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಅದರಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಆ ಒಂದು ಮಾಹಿತಿಯನ್ನ ಇವತ್ತು ರಾಧಾ ಮೋಹನ್ ದಾಸ್ ಅವರು ಸಭೆಯಲ್ಲಿರ್ತಕ್ಕಂಥ ನಾಯಕರು, ರಾಜ್ಯ ನಾಯಕರಿಗೆ, ಕೋರ್ ಕಮಿಟಿ ಸದಸ್ಯರಿಗೆ ತಿಳಿಸ್ತಾರೆ ಆ ಸಂದೇಶವನ್ನ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಂತ ಮಾಹಿತಿ. ಇಲ್ಲಿ ಪ್ರಮುಖವಾಗಿ ಒಂದು ರಾಜಿ ಸಂಧಾನದ ಮೂಲಕವೇ ಸಮಸ್ಯೆನ ಬಗೆಹರಿಸಿಕೊಳ್ಳಬೇಕು. ಇಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಒಂದೇ ಪರಿಹಾರ ಅಲ್ಲ. ಬಿಜೆಪಿಯಲ್ಲಿ ನಮಗೆ ಪಕ್ಷ ಸಂಘಟನೆ ಮುಖ್ಯವೇ ಹೊರತು ಇಲ್ಲಿ ಯಾವುದೂ ಕೂಡ ವೈಯಕ್ತಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರದು ಅಂತಕ್ಕಂಥ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ರಾಧಾ ಮೋಹನ್ ದಾಸ್ ಅವರ ಮೂಲಕ ಕಳಿಸಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಅದು ಈಗ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರು ಇವತ್ತು ಯಡಿಯೂರಪ್ಪ ಅವರನ್ನ ಭೇಟಿ ಆಗಿರ್ತಕ್ಕಂಥದ್ದು ಸಹಜವಾಗಿ ಇದೊಂದು ಸೌಹಾರ್ದಯುತದ ಭೇಟಿ ಆಗಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನಲ್ಲಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳೇನಿತ್ತು, ಈ ಸಂಸದರು ಎಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಮಧ್ಯಸ್ಥಿಕೆಯಲ್ಲಿ JP ನಡ್ಡಾ ಅವರನ್ನ ಭೇಟಿಗೆ ಆಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ವಿಚಾರ ಕುರಿತಂತೆ ರಾಜ್ಯದ ಕೆಲ ಸಂಸದರು ಕೂಡ ಭೇಟಿಯಾಗಿ ಮನವರಿಕೆಯನ್ನ ಮಾಡ್ಕೊಂಡಿದ್ರು, ಯತ್ನಾಳ್ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ. ಈ ಎಲ್ಲ ಕುರಿತಂತೆ ಕೂಡ ಹೈಕಮಾಂಡ್ ನಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಯಡಿಯೂರಪ್ಪ ಜೊತೆ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಇನ್ಸೈಡ್ ಮಾಹಿತಿ. ನಾಗೇಂದ್ರ ಬಾಬು, ಈಗ ಏನ್ ಕೋರ್ ಕಮಿಟಿ ಸಭೆ ನಡೀತಾ ಇದೆ, ಈ ಕೋರ್ ಕಮಿಟಿ ಸಭೆ ನಿಜಕ್ಕೂ ಕೂಡ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಕೋರ್ ಕಮಿಟಿ ಸಭೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿರತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ರಾಧಾ ಮೋಹನ್ ದಾಸ್ ಮತ್ತೆ ಪ್ರಹ್ಲಾದ್ ಜೋಶಿ ಇಬ್ಬರು ಕೂಡ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರಿಗೆ ಒಂದಷ್ಟು ಹೈಕಮಾಂಡ್ ಕಳಿಸಿರತಕ್ಕಂಥ ಸಂದೇಶವನ್ನ ಇವತ್ತು ಅವ್ರಿಗೆ ನೀಡುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಮತ್ತೆ ವೈಯಕ್ತಿಕ ಸಂಘರ್ಷಕ್ಕೆ ಕಾರಣ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈವರೆಗೂ ಏನಾಗಿದೆ ಇಷ್ಟಕ್ಕೆ ಸಾಕು, ಇಲ್ಲಿಗೆ ಮತ್ತೆ ಯಾವುದೇ ರೀತಿಯ ಸಂಘರ್ಷಗಳು ಬೆಳಿಬಾರ್ದು, ಮತ್ತೆ ಭಿನ್ನಮತ ತಲೆದೋರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭಿನ್ನಮತಕ್ಕೆ ಬ್ರೇಕ್ ಹಾಕುವಂಥದ್ದು, ಅದು ರಾಜಿ ಸಂಧಾನದ ಮೂಲಕ ಆಗಿರೋ ಒಂದು ಕಾರಣಕ್ಕೆ ಇವರಿಬ್ಬರ ಮಧ್ಯಸ್ಥಿಕೆ ಕೂಡ ಇವತ್ತು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರ ಮಧ್ಯೆ ನಡೆಯುವಂಥದ್ದು ಮಾತುಕತೆ ಏನಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗಷ್ಟೇ ಇನ್ನು ಯಡಿಯೂರಪ್ಪನವರು ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಅಶ್ವತ್ಥನಾರಾಯಣ ಸೇರಿದಂತೆ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಭೆ ಕೂಡ ಶುರುವಾಗುತ್ತೆ. ಸಭೆಯ ನಂತರ ಮತ್ತೊಂದಷ್ಟು ಮಾಹಿತಿ ಮತ್ತಷ್ಟು ಸಿಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಇದನ್ನ ತಣ್ಣಗಾಗಿಸುವಂತ ಸಂದರ್ಭ ಬಂದೊದಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಶಮನಗೊಳಿಸುವಂತ ಕೆಲಸಗಳಾಗುತ್ತಾ. ಈಗ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಕೂಡ ಭೇಟಿ ಮಾಡಿದ್ದಾರೆ ವಿಜೇಂದ್ರ ಬಣ. ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿಯಾಗಿರುವಂತಹ ವಿಜೇಂದ್ರ ಬಣ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಲಕ್ಷ್ಮೀನಾರಾಯಣ ಸೇರಿದಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಭೇಟಿ ಮಾಡಿ ರಾಜ್ಯ ಉಸ್ತುವಾರಿಯ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವರಿಷ್ಠರ ಭೇಟಿಗೆ ಅವಕಾಶ ನೀಡುವಂತೆ ನಾಯಕರು ಮನವಿಯನ್ನು ಕೂಡ ಮಾಡಿದ್ದಾರೆ. ದೆಹಲಿಗೆ ಬರ್ತೀವಿ, ಒಂದು ಅನುಮತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಯಡಿಯೂರಪ್ಪ ಅವರನ್ನ ಕೆಲ ನಾಯಕರು ಭೇಟಿ ಮಾಡಿದ್ರು, ಅಲ್ಲಿ ಏನು ಚರ್ಚೆ ಆಯಿತು? ಜೊತೆಗೆ ರಾಧಾ ಮೋಹನ್ ದಾಸ್ ಅವರನ್ನ ವಿಜೇಂದ್ರ ಬಣ ಭೇಟಿಯಾಗಿದೆ, ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಸುರೇಶ್? ನಾಗೇಂದ್ರ ಬಾಬು, ಇವತ್ತು ನಡೀತಿರ್ತಕ್ಕಂಥ ಕೋರ್ ಕಮಿಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಕಡೆ ಅಧಿವೇಶನದ ದೃಷ್ಟಿಯಲ್ಲಿ ನಡೀತಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷ ಏನಿತ್ತು, ಈ ಆಂತರಿಕ ಸಂಘರ್ಷ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ
ರಾಜಿ ಸಂಧಾನದ ಹಂತದವರೆಗೂ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಒಂದು ರೀತಿ ಶಿಸ್ತು ಕ್ರಮದವರೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇವತ್ತು ರಾಧಾಮೋಹನ್ ದಾಸ್ ಮೂಲಕ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತ ಮಾಹಿತಿ. ಅದರಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಆ ಒಂದು ಮಾಹಿತಿಯನ್ನ ಇವತ್ತು ರಾಧಾಮೋಹನ್ ದಾಸ್ ಅವರು ಸಭೆಯಲ್ಲಿರ್ತಕ್ಕಂಥ ರಾಜ್ಯ ನಾಯಕರಿಗೆ, ಕೋರ್ ಕಮಿಟಿ ಸದಸ್ಯರಿಗೆ ತಿಳಿಸ್ತಾರೆ ಆ ಸಂದೇಶವನ್ನ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಂತ ಮಾಹಿತಿ. ಇಲ್ಲಿ ಪ್ರಮುಖವಾಗಿ ಒಂದು ಏನು ರಾಜಿ ಸಂಧಾನದ ಮೂಲಕವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಇಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಒಂದೇ ಪರಿಹಾರ ಅಲ್ಲ. ಬಿಜೆಪಿಯಲ್ಲಿ ನಮಗೆ ಪಕ್ಷ ಸಂಘಟನೆ ಮುಖ್ಯವೇ ಹೊರತು ಇಲ್ಲಿ ಯಾವುದೂ ಕೂಡ ವೈಯಕ್ತಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರದು ಅಂತಕ್ಕಂಥ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ರಾಧಾಮೋಹನ್ ದಾಸ್ ಅವರ ಮೂಲಕ ಕಳಿಸಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಅದು ಈಗ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರು ಇವತ್ತು ಯಡಿಯೂರಪ್ಪ ಅವರನ್ನ ಭೇಟಿ ಆಗಿರ್ತಕ್ಕಂಥದ್ದು ಸಹಜವಾಗಿ ಇದೊಂದು ಸೌಹಾರ್ದಯುತದ ಭೇಟಿ ಆಗಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆಗಳೇನಿತ್ತು, ಈ ಸಂಸದರು ಎಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಮಧ್ಯಸ್ಥಿಕೆಯಲ್ಲಿ JP ನಡ್ಡಾ ಅವರನ್ನ ಭೇಟಿಗೆ ಆಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಅವರ ವಿಚಾರ ಕುರಿತಂತೆ ರಾಜ್ಯದ ಕೆಲ ಸಂಸದರು ಕೂಡ ಭೇಟಿಯಾಗಿ ಮನವರಿಕೆಯನ್ನ ಮಾಡ್ಕೊಂಡಿದ್ರು, ಯತ್ನಾಳ್ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ. ಈ ಎಲ್ಲಾ ಕುರಿತಂತೆ ಕೂಡ ಹೈಕಮಾಂಡ್ ನಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಯಡಿಯೂರಪ್ಪ ಜೊತೆ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಇನ್ಸೈಡ್ ಮಾಹಿತಿ. ನಾಗೇಂದ್ರ ಬಾಬು, ಈಗ ಏನ್ ಕೋರ್ ಕಮಿಟಿ ಸಭೆ ನಡೀತಾ ಇದೆ, ಈ ಕೋರ್ ಕಮಿಟಿ ಸಭೆ ನಿಜಕ್ಕೂ ಕೂಡ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಕೋರ್ ಕಮಿಟಿ ಸಭೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿರತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ರಾಧಾಮೋಹನ್ ದಾಸ್ ಮತ್ತೆ ಪ್ರಹ್ಲಾದ್ ಜೋಶಿ ಇಬ್ಬರು ಕೂಡ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರಿಗೆ ಒಂದಷ್ಟು ಹೈಕಮಾಂಡ್ ಕಳಿಸಿರತಕ್ಕಂಥ ಸಂದೇಶವನ್ನ ಇವತ್ತು ಅವ್ರಿಗೆ ನೀಡುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಮತ್ತೆ ವೈಯಕ್ತಿಕ ಸಂಘರ್ಷಕ್ಕೆ ಕಾರಣ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈವರೆಗೂ ಏನಾಗಿದೆ ಇಷ್ಟಕ್ಕೆ ಸಾಕು, ಇಲ್ಲಿಗೆ ಮತ್ತೆ ಯಾವುದೇ ರೀತಿಯ ಸಂಘರ್ಷಗಳು ಬೆಳಿಬಾರ್ದು, ಮತ್ತೆ ಭಿನ್ನಮತ ತಲೆದೋರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭಿನ್ನಮತಕ್ಕೆ ಬ್ರೇಕ್ ಹಾಕುವಂಥದ್ದು ಅದು ರಾಜಿ ಸಂಧಾನದ ಮೂಲಕ ಆಗಿರೋ ಒಂದು ಕಾರಣಕ್ಕೆ ಇಬ್ಬರು ಮಧ್ಯಸ್ಥಿಕೆ ಕೂಡ ಇವತ್ತು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರ ಮಧ್ಯೆ ನಡೆಯುವಂಥದ್ದು ಮಾತುಕತೆ ಏನಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗಷ್ಟೇ ಇನ್ನು ಯಡಿಯೂರಪ್ಪನವರು ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಅಶ್ವತ್ಥನಾರಾಯಣ ಸೇರಿದಂತೆ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಭೆ ಕೂಡ ಶುರುವಾಗುತ್ತೆ. ಸಭೆಯ ನಂತರ ಮತ್ತೊಂದಷ್ಟು ಮಾಹಿತಿ ಮತ್ತಷ್ಟು ಸಿಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಇದನ್ನ ತಣ್ಣಗಾಗಿಸುವಂತ ಸಂದರ್ಭ ಬಂದೊದಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಶಮನಗೊಳಿಸುವಂತ ಕೆಲಸಗಳಾಗುತ್ತಾ. ಈಗ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನು ಕೂಡ ಭೇಟಿ ಮಾಡಿದ್ದಾರೆ ವಿಜೇಂದ್ರ ಬಣ. ರಾಧಾಮೋಹನ್ ದಾಸ್ ಅವರನ್ನ ಭೇಟಿಯಾಗಿರುವಂತಹ ವಿಜೇಂದ್ರ ಬಣ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಲಕ್ಷ್ಮೀನಾರಾಯಣ ಸೇರಿದಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಭೇಟಿ ಮಾಡಿ ರಾಜ್ಯ ಉಸ್ತುವಾರಿಯ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ವರಿಷ್ಠರ ಭೇಟಿಗೆ ಅವಕಾಶ ನೀಡುವಂತೆ ನಾಯಕರು ಮನವಿಯನ್ನು ಕೂಡ ಮಾಡಿದ್ದಾರೆ. ದೆಹಲಿಗೆ ಬರ್ತೀವಿ, ಒಂದು ಅನುಮತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಕೆಲ ನಾಯಕರು ಭೇಟಿ ಮಾಡಿದ್ರು, ಅಲ್ಲಿ ಏನು ಚರ್ಚೆ ಆಯಿತು? ಜೊತೆಗೆ ರಾಧಾಮೋಹನ್ ದಾಸ್ ಅವರನ್ನ ವಿಜೇಂದ್ರ ಬಣ ಭೇಟಿಯಾಗಿದೆ, ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಸುರೇಶ್? ನಾಗೇಂದ್ರ ಬಾಬು, ಇವತ್ತು ನಡೀತಿರ್ತಕ್ಕಂಥ ಕೋರ್ ಕಮಿಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಕಡೆ ಅಧಿವೇಶನದ ದೃಷ್ಟಿಯಲ್ಲಿ ನಡೀತಿರ್ತಕ್ಕಂಥದ್ದು, ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷ ಏನಿತ್ತು, ಈ ಆಂತರಿಕ ಸಂಘರ್ಷ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ರಾಜಿ ಸಂಧಾನದ ಹಂತದವರೆಗೂ ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಒಂದು ರೀತಿ ಶಿಸ್ತು ಕ್ರಮದವರೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇವತ್ತು ರಾಧಾಮೋಹನ್ ದಾಸ್ ಮೂಲಕ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಅದರಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಆ ಒಂದು ಮಾಹಿತಿಯನ್ನ ಇವತ್ತು ರಾಧಾಮೋಹನ್ ದಾಸ್ ಅವರು ಸಭೆಯಲ್ಲಿರ್ತಕ್ಕಂಥ ರಾಜ್ಯ ನಾಯಕರಿಗೆ, ಕೋರ್ ಕಮಿಟಿ ಸದಸ್ಯರಿಗೆ ತಿಳಿಸ್ತಾರೆ ಆ ಸಂದೇಶವನ್ನ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಂತ ಮಾಹಿತಿ. ಇಲ್ಲಿ ಪ್ರಮುಖವಾಗಿ ಒಂದು ರಾಜಿ ಸಂಧಾನದ ಮೂಲಕವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಇಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಒಂದೇ ಪರಿಹಾರ ಅಲ್ಲ. ಬಿಜೆಪಿಯಲ್ಲಿ ನಮಗೆ ಪಕ್ಷ ಸಂಘಟನೆ ಮುಖ್ಯವೇ ಹೊರತು ಇಲ್ಲಿ ಯಾವುದೂ ಕೂಡ ವೈಯಕ್ತಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರದು ಅಂತಕ್ಕಂಥ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ರಾಧಾಮೋಹನ್ ದಾಸ್ ಅವರ ಮೂಲಕ ಕಳಿಸಿದ್ದಾರೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಅದು ಈಗ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರು ಇವತ್ತು ಯಡಿಯೂರಪ್ಪ ಅವರನ್ನ ಭೇಟಿ ಆಗಿರ್ತಕ್ಕಂಥದ್ದು ಸಹಜವಾಗಿ ಇದೊಂದು ಸೌಹಾರ್ದಯುತದ ಭೇಟಿ ಆಗಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆಗಳೇನಿತ್ತು, ಈ ಸಂಸದರು ಎಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಮಧ್ಯಸ್ಥಿಕೆಯಲ್ಲಿ JP ನಡ್ಡಾ ಅವರನ್ನ ಭೇಟಿಗೆ ಆಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಅವರ ವಿಚಾರ ಕುರಿತಂತೆ ರಾಜ್ಯದ ಕೆಲ ಸಂಸದರು ಕೂಡ ಭೇಟಿಯಾಗಿ ಮನವರಿಕೆಯನ್ನ ಮಾಡ್ಕೊಂಡಿದ್ರು, ಯತ್ನಾಳ್ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ.
ಈ ಎಲ್ಲ ಕುರಿತಂತೆ ಕೂಡ ಹೈಕಮಾಂಡ್ ನಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಯಡಿಯೂರಪ್ಪ ಜೊತೆ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂತಹ ಇನ್ಸೈಡ್ ಮಾಹಿತಿ ನಾಗೇಂದ್ರ ಬಾಬು. ಈಗ ಏನ್ ಕೋರ್ ಕಮಿಟಿ ಸಭೆ ನಡೀತಾ ಇದೆ, ಈ ಕೋರ್ ಕಮಿಟಿ ಸಭೆ ನಿಜಕ್ಕೂ ಕೂಡ ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಕೋರ್ ಕಮಿಟಿ ಸಭೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿರತಕ್ಕಂಥದ್ದು ವಿಶೇಷ ಆಗಿರ್ತಕ್ಕಂಥದ್ದು. ರಾಧಾ ಮೋಹನ್ ದಾಸ್ ಮತ್ತೆ ಪ್ರಹ್ಲಾದ್ ಜೋಶಿ ಇಬ್ಬರು ಕೂಡ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರಿಗೆ ಒಂದಷ್ಟು ಹೈಕಮಾಂಡ್ ಕಳಿಸಿರ್ತಕ್ಕಂಥ ಸಂದೇಶವನ್ನ ಇವತ್ತು ಅವ್ರಿಗೆ ನೀಡುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಮತ್ತೆ ವೈಯಕ್ತಿಕ ಸಂಘರ್ಷಕ್ಕೆ ಕಾರಣ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈವರೆಗೂ ಏನಾಗಿದೆ ಇಷ್ಟಕ್ಕೆ ಸಾಕು, ಇಲ್ಲಿಗೆ ಮತ್ತೆ ಯಾವುದೇ ರೀತಿಯ ಸಂಘರ್ಷಗಳು ಬೆಳಿಬಾರ್ದು, ಮತ್ತೆ ಭಿನ್ನಮತ ತಲೆದೋರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಭಿನ್ನಮತಕ್ಕೆ ಬ್ರೇಕ್ ಹಾಕುವಂಥದ್ದು, ಅದು ರಾಜಿ ಸಂದರ್ಭದ ಮೂಲಕ ಆಗಿರೋ ಒಂದು ಕಾರಣಕ್ಕೆ ಇಬ್ಬರ ಮಧ್ಯಸ್ಥಿಕೆ ಕೂಡ ಇವತ್ತು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರ ಮಧ್ಯೆ ನಡೆಯುವಂಥದ್ದು ಮಾತುಕತೆ ಏನಿದೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈಗಷ್ಟೇ ಇನ್ನು ಯಡಿಯೂರಪ್ಪನವರು ಸೇರಿದಂತೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಅಶ್ವತ್ಥನಾರಾಯಣ ಸೇರಿದಂತೆ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಭೆ ಕೂಡ ಶುರುವಾಗುತ್ತೆ. ಸಭೆ ನಂತರ ಮತ್ತೊಂದಷ್ಟು ಮಾಹಿತಿ ಮತ್ತಷ್ಟು ಸಿಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.